ವಿನಯ್ ಸರ್, ಇಲ್ಲಿ ಗ್ರಾಮಾಯಣ ಸಾಕಷ್ಟು ಕುತೂಹಲ ಹುಟ್ಟಿಸಿರುವಂಥ ಈ ವರ್ಷದ ನಿರೀಕ್ಷೆಯ ಸಿನಿಮಾ. ಸೊ ಮೊದಲಿಗೆ ಸೀನನ ಪಾತ್ರದಲ್ಲಿ ಈಗಾಗಲೇ ರಿಲೀಸ್ ಆಗಿರುವಂಥ ಟ್ರೈಲರು ಕೂಡ ತುಂಬ ಬಹಳ ಆ ಟ್ರೈಲರೇ ಸಿನಿಮಾ ನೋಡಬೇಕು ಅಂತ ಒಂದು ಕುತೂಹಲ ಹುಟ್ಟಿಸಿದೆ. ಮೊದಲಿಗೆ ಏನು ಅನಿಸುತ್ತೆ ನಿಮಗೆ ಆ ಟ್ರೈಲರ್ ಬಗ್ಗೆ ಬಂದಂಥ ಫೀಡ್ಬ್ಯಾಕ್ ಆಗ್ಬೋದು? ಟ್ರೈಲರ್ ಬಗ್ಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂತು. ಅಂದರೆ ಫ್ರೆಂಡ್ಸಿಂದ ಆಗಲಿ, ಫ್ಯಾಮಿಲಿಯಿಂದ ಆಗಲಿ, ಇಂಡಸ್ಟ್ರಿಯಿಂದ ತುಂಬ ಜನ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ರಿಪೋರ್ಟರ್ಸ್ ತುಂಬ ಜನ ಖುಷಿಪಟ್ಟರು. ಆಮೇಲೆ ಜನ ಕೂಡ, ಅಭಿಮಾನಿಗಳು ಕೂಡ ತುಂಬ ಇಷ್ಟಪಟ್ಟರು. ಸೊ ಇದೆಲ್ಲ ಕೇಳಿ ಇದೊಂದು 8 ವರ್ಷದ ಹಾರ್ಡ್ ವರ್ಕ್ ಒಂಥರ ಪೇ ಆಫ್ ಆಗಿದೆ ಅಂತ ಅನಿಸ್ತಾ ಇದೆ ಟ್ರೈಲರೇ ನೋಡಿ. ಬಟ್ ನಾನು ಜುಲೈ 3 ಫ್ರೈಡೇಗೆ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಆಡಿಯನ್ಸ್ ಇಡೀ ಸಿನಿಮಾ ನೋಡಿ ಅವ್ರಿಗೇನು ಅನಿಸುತ್ತೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ಓಕೆ, ಈ ಸೀನನ ಪಾತ್ರ ತುಂಬ ರೆಗಡಾಗಿದೆ. ಈ ಪಾತ್ರ ಒಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ. 8 ವರ್ಷ ಆದರೂ ಲುಕ್ ವೈಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗಡ್ಡನ ಮೇಂಟೈನ್ ಮಾಡೋದಕ್ಕೆ ಮತ್ತು 8 ವರ್ಷ ಬೇರೆ ಬೇರೆ ಸಿನಿಮಾ ಕಮಿಟ್ಮೆಂಟು ಇರುತ್ತೆ. ಆ ಮಧ್ಯೆ ಎಷ್ಟು ನಿಮಗೆ? ಇಲ್ಲ, ಈ ಸಿನಿಮಾ 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು, ಬಟ್ ಎಲ್ಲ ರೀಶೂಟ್ ಮಾಡಿದ್ವಿ. ಸೊ ಇವಾಗ ನೋಡ್ತಿರೋ ಸಿನಿಮಾ ಬಂದು ಲಾಸ್ಟ್ 2 ಇಯರ್ಸ್ ಮಾತ್ರ ಶೂಟ್ ಮಾಡಿರೋದು. ಆಮೇಲೆ ಇದಕ್ಕೆ ಸೀನನ್ ಕ್ಯಾರೆಕ್ಟರ್ ಹೇಗಂದರೆ, ಕ್ಯಾರೆಕ್ಟರ್ ತುಂಬ ಇಮಿಡಿಯೇಟಾಗಿ ರಿಯಾಕ್ಟ್ ಆಗುತ್ತೆ. ಸೊ ಏನೇ ವಿಚಾರ ಬಂದರೂ, ಏನೇ ಸಿಚುವೇಶನ್ ಬಂದರೂ ಯೋಚನೆ ಮಾಡಲ್ಲ, ಸೆಕೆಂಡ್ಗೆ ರಿಯಾಕ್ಟ್ ಆಗ್ತಿರುತ್ತೆ. ಬಟ್ ಈ ಕ್ಯಾರೆಕ್ಟರ್ನ ಹಂಗೆ ಹಿಡ್ಕೊಳಕ್ಕೆ ಇನ್ನೊಂದೇನು ಇದೊಂದು ಕಾರಣ ಅಂದರೆ, ಈಗ ಮ್ಯೂಸಿಕ್ಕು ಪೂರ್ಣಚಂದ್ರ ಅವರು ಎಷ್ಟು ಒಳ್ಳೆ ಮ್ಯೂಸಿಕ್ ಮಾಡಿದರು. ಸೊ ಒಂದೊಂದ್ಸಲಿ ಆ ಸಾಂಗ್ಗಳು ಕೇಳ್ತಿದ್ರೆ ಆ ಕ್ಯಾರೆಕ್ಟರ್ ವಾಪಸ್ ಬರ್ತಾಯಿತ್ತು. ಸೊ ಆ ಕ್ಯಾರೆಕ್ಟರ್ನ ಹೋಲ್ಡ್ ಮಾಡೋಕ್ಕೆ ಸಾಂಗ್ಸ್ ಕೂಡ ತುಂಬ ಹೆಲ್ಪ್ ಮಾಡ್ತು. ಜೊತೆಗೆ ಅಪರ್ಣ ಅವರು ನಿಮ್ಮ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅದ್ಭುತವಾಗಿ ಕೂಡ ಈಗಾಗಲೇ ಮೂಡ್ ಬಂದಿದೆ. ಸೊ ಅಪರ್ಣ ಮೇಡಮ್ ಜೊತೆ ವರ್ಕ್ ಅನುಭವ ಹೇಗಿತ್ತು ಓವರಾಲ್? ಅದೇ, ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ. ಆ್ಯಕ್ಚುಲಿ ನಮ್ಮ ಸಿನಿಮಾ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಗ್ರಾಮಾಯಣ, ಅವರು ತುಂಬ ವರ್ಷ ಯಾವುದೂ ಸಿನಿಮಾ ಮಾಡಿರಲಿಲ್ಲ. ಅದಾದಮೇಲೆ ಗ್ರಾಮಾಯಣ ಸ್ಟಾರ್ಟ್ ಮಾಡಿದರು. ಅವ್ರಿಗೂ ಆ್ಯಕ್ಚುಲಿ ಚಂದ್ರು ಅವ್ರಿಗೆ, ನಮ್ಮ ಡೈರೆಕ್ಟರ್ಗೆ ಹೇಳಿದರು ಈ ಥರ ನಾನು ಮಾಡಲ್ಲ ಸಾಕು ಅಂತ. ಬಟ್ ಅವ್ರಿಗೆ ಸ್ಕ್ರಿಪ್ಟ್ ಕೇಳಿದ ತಕ್ಷಣ, ಆಮೇಲೆ ಸ್ಕ್ರಿಪ್ಟ್ಗಿಂತ ಅವರ ಸೀನ್ಗಳು, ಅವ್ರದ್ದು ನಂದು ನಡುವೆ ಇರೋ ಸೀನ್ಗಳು ನೋಡಿಬಿಟ್ಟು ಇಲ್ಲ ಇದು ಮಾಡಬೇಕಂತ ಅನಿಸ್ಬಿಟ್ಟು ತುಂಬ ಖುಷಿಯಿಂದ ಈ ಸಿನಿಮಾ ಮಾಡಿದ್ರು. ತುಂಬ ಕೇರಿಂಗ್ ಅವರು, ತುಂಬ ಲವ್ವಿಂಗು. ಒಂದೊಂದು ಸೀನ್ ಆದಮೇಲೂ ಸೀನ್ ಬಗ್ಗೆ ಮಾತಾಡ್ತಿದ್ರು, ಅದನ್ನು ಇನ್ನೂ ಹೇಗೆ ಚೆನ್ನಾಗಿ ಮಾಡೋದಂತ ಡಿಸ್ಕಸ್ ಮಾಡ್ತಾಯಿದ್ರು ಜೊತೆಗೆ. ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಆ್ಯಕ್ಚುಲಿ ಈ ಸಿನಿಮಾ ಶುರುವಾದಾಗ ಅಪ್ಪಾಜಿ, ಶಿವಣ್ಣ ಮತ್ತು ಪುನೀತ್ ಸರ್, ನೀವು ಪ್ರತಿ ಪ್ರೆಸ್ ಮೀಟಲ್ಲೂ ಕೂಡ ಈ ಸಿನಿಮಾ ನಮ್ಮ ಚಿಕ್ಕಪ್ಪಂದಿರು ಮತ್ತು ತಂದೆ ಅಂತ ಹೇಳ್ತಿದ್ದಿಲ್ಲ. ಸೊ ಶಿವಣ್ಣ ಈ ಟ್ರೈಲರ್ ನೋಡಿ ತುಂಬ ಅವ್ರದ್ದೇ ಒಂಥರ ವಿಮರ್ಶೆ ಮಾಡಿದರು ಶಿವಣ್ಣ ಬಗ್ಗೆ. ಮೊದಲಿಗೆ ಹೇಳೋದಾದರೆ ಚಿಕ್ಕಪ್ಪ, ದೊಡ್ಡಪ್ಪ ಅಂದರೆ ಅವ್ರಿಗೆ ಮುಂಚೆಯಿಂದನೂ ಒಂಥರ ಇಷ್ಟ ಆಯ್ತು ಅನಿಸಿದೆ ಟ್ರೈಲರ್. ಫಸ್ಟ್ ನಾವೇನೊಂದು ಟೀಸರ್ ಬಿಟ್ಟಿದ್ವಿ ಆವಾಗ, ಅದರಿಂದ ಇನ್ನೊಂದು ಟೀಸರ್ ಬಿಟ್ವಿ. ಆಮೇಲೆ ಇದ್ರ ಪಿಕ್ಚರ್ ಪೂಜೆ ಮಾಡಿದ್ವಿ, ಒಂದಷ್ಟು ಫೋಟೋಗ್ರಾಫ್ಸ್ ನೋಡಿದರು, ಶೂಟಿಂಗ್ ಕೂಡ ಬಂದಿದ್ದರು. ಸೊ ಇದೆಲ್ಲ ನೋಡಿ ಅವ್ರಿಗೇನೋ ಇದರಲ್ಲಿ ಒಂದು ಪಾಸಿಟಿವಿಟಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಸೊ ಈ ಸಿನಿಮಾಲಿ ಏನೋ ಆಗುತ್ತೆ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಅನಿಸುತ್ತೆ. ಸೊ ಅದರಿಂದ ಈ ಸಿನಿಮಾ ಮೇಲೆ ತುಂಬ ಜಾಸ್ತಿ ಒಲವು ಅವ್ರಿಗೆ. ಬಹುಶಃ ಇವತ್ತು ಅಪ್ಪು ಸರ್ ಇರ್ತಿದ್ದಾರೆ. ಈ ಟ್ರೈಲರ್ ನೋಡಿ ನಿಮ್ಮ ಪಾತ್ರದ ಬಗ್ಗೆ ಸಾಕಷ್ಟು ಇದು ಮಾಡಿ. ಅಪ್ಪು ಸರ್ ಬಗ್ಗೆ ಹೇಳೋದಾದರೆ ಸರ್, ಅವ್ರ ಬಗ್ಗೆ ಅವರೇ ಕ್ಲಾಪ್ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವ್ರ ಬಗ್ಗೆ ಎಲ್ಲ, ಅಂದರೆ ಈಗ ನಂದು ಯಾವುದೇ ಹೊಸ ಸಿನಿಮಾ ರಿಲೀಸ್ ಆಗಲಿ, ಹೊಸ ಟ್ರೈಲರ್ ರಿಲೀಸ್ ಆಗಲಿ, ಏನೇ ಇದ್ರೂ ಅವ್ರನ್ನ ನೆನೆಸ್ಕೊಳ್ತೀನಿ. ಹೌದು, ಈ ಟ್ರೈಲರ್ಗೆ ಬಂದಿರೋ ರಿಯಾಕ್ಷನ್ಸ್ನ ಅವ್ರು ನೋಡಿದರೆ ತುಂಬ ಖುಷಿ ಪಡ್ತಿದ್ರು ಅಂತ ಅನಿಸುತ್ತೆ. ಅದನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಅವ್ರು ನೋಡಿದರೆ ತುಂಬ ಖುಷಿ ಪಡ್ತೀನಿ. ಸರ್, ಟ್ರೈಲರ್ ಬಗ್ಗೆ ನಿಮ್ಮ ಮನೆಯಲ್ಲಿ ಬೆಸ್ಟ್ ಕ್ರಿಟಿಸೈಸ್ ಮಾಡಿದ್ಯಾರು? ತಂದೆನ, ನಿಮ್ಮ ಬ್ರದರ, ಅಮ್ಮನ, ಅಥವಾ ನಿಮ್ಮ ಸಿಸ್ಟರ್? ನಿಮ್ಮ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಟ್ರೈಲರ್. ಸೊ ಏನು ಕ್ರಿಟಿಸೈಸ್ ಮಾಡೋ ಥರ ಏನೂ ಇರಲಿಲ್ಲ. ಅಂದರೆ ನಿಮ್ಮ ಕೆಲವೊಂದು ಸೀನ್ಗಳು ನಾವು ಬೇರೆ ಭಾಷೆ ಮಾತಾಡ್ತೀವಿ, ತಮಿಳು, ಆ ಥರದೊಂದು ಕೆಲವೊಂದು ಸೀನ್ಗಳು ನೀವು ಎಂಟ್ರಿ ಕೊಡೋ ಸೀನಾ ಅಂತ ಬರ್ತೀರಾ, ಲುಂಗಿ ಕಟ್ಕೊಂಡು. ಅಂದರೆ ಅದೇ ನೋಡಿದಾಗ ನಿನ್ನ ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಆಗಿದೆ, ಅಂದರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ಅದು ಒಂದು ಎನರ್ಜಿ ಪಾಸ್ ಮಾಡುತ್ತೆ, ನೋಡಬೇಕು ಅನಿಸುತ್ತೆ ಸಿನಿಮಾನ ಅಂತ ಹೇಳಿದರು. ತಂದೆ ಇರ್ಬೋದು, ಇಲ್ಲ ತಮ್ಮ ಇರ್ಬೋದು, ತಾಯಿ ಇರ್ಬೋದು, ಎಲ್ಲರೂ ಇರ್ಬೋದು. ಓಕೆ, ನಿಮ್ಮ ಪೇರ್ ಆಗಿ ಮೇಘಾ ಶೆಟ್ಟಿ ಕಾಣಿಸ್ಕೊಂಡು ಬಹುಶಃ ಈ ನಿಮ್ಮ ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ. ಈಗ ಹಾಡುಗಳು ಹಿಟ್ ಆಗಿದೆ. ಸೊ ಮೇಘಾ ಶೆಟ್ಟಿ ಅವರು ತುಂಬ ಒಳ್ಳೆ ಕೋ ಆರ್ಟಿಸ್ಟ್. ಆ್ಯಕ್ಚುಲಿ ಇಡೀ ಸಿನಿಮಾ ತುಂಬ ಎಂಕರೇಜ್ ಮಾಡಿ, ತುಂಬ ಮೋಟಿವೇಟ್ ಮಾಡಿ, ತುಂಬ ಡಿಸ್ಕಷನ್ಸ್ ಮಾಡಿ ಒಂದೊಂದು ಸೀನ್ ಕೂಡ ಮಾಡಿದ್ವಿ. ತುಂಬ ಒಳ್ಳೆ ಸಪೋರ್ಟ್ ಅವರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನಗೂ ಕೂಡ. ಸೊ ಒಂದು ಕೋ ಆರ್ಟಿಸ್ಟ್ ಅಷ್ಟು ಚೆನ್ನಾಗಿದ್ದಾಗ ನಮಗೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಅಷ್ಟೇ ಕಂಫರ್ಟ್ ಇರುತ್ತೆ. ಆಮೇಲೆ ಸೀನ್ಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಈ ಸಿನಿಮಾ ಬಗ್ಗೆ ಎಸ್ಪೆಷಲಿ ನೀವು ಮತ್ತು ಡೈರೆಕ್ಟರ್ ದೇವರು ಚಂದ್ರು ತುಂಬ ವಿಶ್ವಾಸದಿಂದ ಮಾಡಲೇಬೇಕು. ನೀವು ಕೂಡ ಎಲ್ಲೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ ಸರ್. ನಿಮ್ಮ ಮತ್ತು ಡೈರೆಕ್ಟರ್ ನಡುವೆ ಹೇಗಿತ್ತು? ನಂಗೆ ಅನ್ಸಿದೆ ಅದು ಡೈರೆಕ್ಟರಲ್ಲಿರೋ ಒಂದು ಪ್ಯಾಷನ್, ಆಮೇಲೆ ಸಿನಿಮಾದ ಮೇಲೆ ಇರೋರಿಗೆ ಒಂದು ಪ್ರೀತಿ,
ಆಮೇಲೆ ಇಷ್ಟು ವರ್ಷ ಆದ್ರೂ ಅವ್ರಿಗೆ ಇನ್ನೂ ಅದೇ ಎಕ್ಸೈಟ್ಮೆಂಟ್ ಇತ್ತು, ಈ ಸಿನಿಮಾನ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಜನಕ್ಕೆ ಈ ಕಥೆನ ಜನಕ್ಕೆ ಹೇಳಬೇಕು, ತೋರಿಸ್ಬೇಕು ಅಂತ. ಸೊ ಅದು ನಮ್ಮೆಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಮೋಸ್ಟ್ಲಿ ಸಿನಿಮಾ ಫಿನಿಷ್ ಮಾಡೋಕ್ಕೆ ಆಯಿತು ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಒಳ್ಳೆ ರೈಟರ್, ಅದು ತುಂಬ ಒಳ್ಳೆ ಕತೆ ಮಾಡಿದ್ದಾರೆ, ತುಂಬ ಒಳ್ಳೆ ಸೀನ್ಗಳನ್ನ ಬರೆದಿದ್ದಾರೆ. ಆಮೇಲೆ ನಮ್ಮ ಎಲ್ಲರಿಂದ ಬೆಸ್ಟ್ ಪರ್ಫಾರ್ಮೆನ್ಸಸ್ನ ಆಚೆ ತೊಗೊಂಡು ಬಂದಿದ್ದಾರೆ. ಈ ಸಿನಿಮಾದಲ್ಲಿ ಬೆಸ್ಟ್ ನಿಮಗೆ ಈ ಪಾತ್ರ ಮಾಡಬೇಕು, ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ತುಂಬ ಖುಷಿ ಕೊಟ್ಟಿದ್ದು ಅಂದಾಗ ನಿಮಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಆ್ಯಕ್ಷನ್ನ ಯಾವುದು ಸರ್ ನಿಮಗೆ ನಮ್ಮ ಮೆಮೊರಿಯಲ್ಲಿ? ಇದರಲ್ಲಿ ಒಂದು ಫೈಟ್ ಇದೆ, ಡಿಫ್ರೆಂಟ್ ಆ್ಯನಿ ಅವ್ರು ಮಾಡಿರೋದು. ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಒಂದು ಟೀ ಶಾಪಲ್ಲಿ ಒಂದು ಫೈಟ್ ಆಗುತ್ತೆ. ಆ ಫೈಟ್ ನನಗೆ ತುಂಬ ಇಷ್ಟ. ಅದಾದಮೇಲೆ ಆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಪಾರ್ಟು ಒಂದಷ್ಟು ಹಳ್ಳಿ ಜನಗಳನ್ನ ಸೇರಿಸಿ ಒಂದು ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಕ್ಯಾರೆಕ್ಟರ್ಸ್, ನಮ್ಮ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಜೊತೆ ಆ ಕ್ಯಾರೆಕ್ಟರ್ಸ್ ಜೊತೆ ಆ ಸೀನ್ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ಲೂಸ್ ಮಾದವರು ನಿಮ್ಮ ಜೊತೆ ಹಂಚ್ಕೊಂಡ್ರೆ, ಲೂಸ್ ಮಾದವ್ ಫಸ್ಟ್ ಟೈಮ್ ನೀವು ಯೋಗಿ ಅವ್ರ ಜೊತೆ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಅವ್ರಿಗೆ ಈ ಸಿನಿಮಾ ಮುಂಚೆಯಿಂದನೂ ಗೊತ್ತು, ಈ ಸ್ಕ್ರಿಪ್ಟ್ನ ತುಂಬ ಸಲ ಓದಿದ್ರು. ಸೊ ಅವ್ರಿಗೇನಂದರೆ ಈ ಸಿನಿಮಾದ ಮೇಲೆ ಅವ್ರಿಗೂ ತುಂಬ ಪ್ರೀತಿ ಇತ್ತು. ಸೊ ಅದರಿಂದ ಅವರು ಒಪ್ಕೊಂಡು ಈ ಸಿನಿಮಾ ಮಾಡಿದ್ರು. ಓಕೆ, ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ ರಾಮಾಯಣ ಎಷ್ಟು ಎಂಟರ್ಟೈನ್ ಮಾಡುತ್ತೆ ಫೈನ್? ಸಿನಿಮಾ ನೋಡೋರಿಗೆ ತುಂಬ ರೀತಿಗಳಲ್ಲಿ ಎಂಟರ್ಟೈನ್ ಮಾಡುತ್ತೆ. ಆ್ಯಕ್ಷನ್ ಸೀಕ್ವೆನ್ಸ್ಗಳಿರ್ಬೋದು, ಸಾಂಗ್ಸ್ಗಳಿರ್ಬೋದು, ಆಮೇಲೆ ಸಂಬಂಧಗಳಿರ್ಬೋದು. ಅಂದರೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಅಪ್ಪ ಮಗ ತಾಯಿದು ಒಂದು ಬಾಂಧವ್ಯ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಇರೋ ಒಂದು ಬಾಂಧವ್ಯ ಚೆನ್ನಾಗಿದೆ. ಆ ಊರ ಜೊತೆ ಇರೋ ಒಂದು ಬಾಂಧವ್ಯ ಚೆನ್ನಾಗಿದೆ. ಸೊ ತುಂಬ ರೀತಿಗಳಲ್ಲಿ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.